ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಲುಂಗೈ ಕೋ-ಆಪ್ ಪ್ಯಾನಲ್ ಎಂಪ್ಯಾಕ್ಸ್ ಉಪಕ್ರಮಗಳ ವಿಸ್ತರಣೆ. ಲುಂಗೈ ಜಿಲ್ಲಾ ಸಹಕಾರ ಅಭಿವೃದ್ಧಿ ಸಮಿತಿ ಡಿಸಿಡಿಸಿ ಫೆಬ್ರವರಿ 18ರಂದು ಡಿಸಿ ಸಮ್ಮೇಳನ ಸಭಾಂಗಣದಲ್ಲಿ ಹೆಚ್ಚುವರಿ ಉಪಾಯುಕ್ತ ಪಿ ರೋಚು ವಾಂಗ್ಮಿ ಗೆಂಗ್ವಾಟ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿತು. ಸಭೆಯು ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವುದು ಮತ್ತು ತಳಮಟ್ಟದ ಅಭಿವೃದ್ಧಿಯನ್ನು ವೇಗಗೊಳಿಸುವತ್ತ ಗಮನ ಹರಿಸಿತು. ಜಿಲ್ಲಾ ಸಹಕಾರಿ ಅಧಿಕಾರಿ ಮತ್ತು ಡಿಸಿಡಿಸಿ ಸಂಚಾಲಕ ಪು ಎಸ್ ಲಾಲ್ರೆಮ್ ಗೆಟಾ ಅವರು ಮಿಜೋರಾಂ ಹ್ಯಾಂಡ್ ಹೋಲ್ಡಿಂಗ್ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಟ್ಲಾಬಂಗ್ ಜೋಡಿನ್ ಎಪಿಎಸ್ಸಿಎಸ್ ಲಿಮಿಟೆಡ್ಗೆ ಬೃಹತ್ ಅಲ್ಲದ ಪೆಟ್ರೋಲ್ ಮತ್ತು ಡೀಸೆಲ್ ಸಂಗ್ರಹ ಪರವಾನಗಿ ನೀಡುವುದು ಸೇರಿದಂತೆ ಪ್ರಮುಖ ಬೆಳವಣಿಗೆಗಳನ್ನು ಎತ್ತಿ ತೋರಿಸಿದರು. ಲುಂಗೈನಲ್ಲಿರುವ ಎಲ್ಲ 216 ನೋಂದಾಯಿತ ಸಹಕಾರಿ ಸಂಘಗಳನ್ನು ರಾಷ್ಟ್ರೀಯ ಸಹಕಾರಿ ಡೇಟಾಬೇಸ್ ಪೋರ್ಟಲ್ನಲ್ಲಿ ನವೀಕರಿಸಲಾಗಿದೆ. ಆದರೂ ಹೊಸ ನೋಂದಣಿಗಳು ತಾಂತ್ರಿಕ ವಿಳಂಬವನ್ನು ಎದುರಿಸುತ್ತಿವೆ. ಲಿಟ್ಲಾಂಗ್ ಪುಯಿ PACS ಪ್ರಸ್ತುತ ಮಿಜೋರಾಂ PACSಗಳಲ್ಲಿ ಜಿಲ್ಲೆಯ ಏಕೈಕ ಪ್ರಧಾನಮಂತ್ರಿ ಜನೌಷಧ ಕೇಂದ್ರವನ್ನು ನಡೆಸುತ್ತಿದೆ. ಸಹಕಾರಿ ನೇತೃತ್ವದ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಉತ್ತೇಜಿಸಲು ರಾಷ್ಟ್ರೀಯ ಜಾನುವಾರು ಮಿಷನ್ ಮತ್ತು RKVY ಅಡಿಯಲ್ಲಿ ಸಂಘಗಳನ್ನು ಸಹ ಆಯ್ಕೆ ಮಾಡಲಾಗಿದೆ.